ಮಾಡ್ತಿದ್ದಾನೋ ಇದಾನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಮತ್ ಹೇಗಮ್ಮ ಮುಂದೆ? ಸುಕ್ಕೋತೆ ಬೇರೆ ಈ ತರ ಫೀಲ್ ಮಾಡ್ಕೊಂಡು ಹೇಳ್ತಿದ್ರು. ಹೌದು, ಇಷ್ಟು ದಿನ ಇಲ್ದೇ ಇರೋ ಆಸಕ್ತಿ ಅವಳಿಗೆ ಈಗ ವಿಕಾಸ್ ಮೇಲೆ ಬರ್ತಾ ಇದೆ. ಆದ್ರೆ ಇದ್ದಕ್ಕಿದ್ದಾಗೆ ಈಗ ಅವನ್ನ ಹುಡ್ಕಕ್ಕಾಗತ್ತಾ? ಇನ್ನೂ ಸ್ವಲ್ಪ ದಿನ ಟೈಮ್ ಹಿಡಿಯತ್ತೆ. ಅಲ್ಲ, ದಿಢೀರಂತ ನಾವ್ ಯಾರನ್ನೂ ಹುಡ್ಕಕ್ಕೂ ಆಗಲ್ಲ, ಅವ್ರು ಸಿಗೋದೂ ಇಲ್ಲ ಅಲ್ವಾ? ನೀನ್ ತುಂಬಾ ಯೋಚನೆ ಮಾಡ್ಕೊಂಡಿರ್ಬೇಡ, ಕುಡಿಯಮ್ಮ. ಅತ್ತೆ, ಏನ್ ವರ್ಷ? ಏನಿಲ್ಲ, ಅದು ವಿಕಾಸ್ ಮಾವ ಸೋಷಿಯಲ್ ಮೀಡಿಯಾಲ್ ಏನಾದ್ರೂ ಇದ್ರಾ? ಅದೆಲ್ಲ ಏನಿಲ್ಲ ಅನ್ಸುತ್ತೆ. ನಿಮ್ ಫೋನ್ ಕೊಡಿ. ಯಾಕೆ? ಬೇಕಿತ್ತು, ಕೊಡಿ. ಅದು ನನ್ನ ಫೋನ್ ಬಿದ್ದು ಹಾಳಾಗೋಯ್ತು, ವರ್ಕ್ ಆಗಲ್ಲ. ಹೌದಾ? ನೀವು ಫೋನ್ ಕೊಟ್ಟಿದ್ರೆ ನಾನು ಸೋಷಿಯಲ್ ಮೀಡಿಯಾಲಿ ವಿಕಾಸ್ ಮಾವನ್ ಹುಡುಕ್ತಿದ್ದೆ. ಅವ್ರನ್ನ ಹುಡುಕಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಟ್ಯಾಗ್ ಮಾಡ್ತಾರೆ, ಅದರಿಂದ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದಿತ್ತು. ಸಿಗಲ್ಲ ವರ್ಷ. ಅವತ್ತು ನನಗೂ ಅಮ್ಮಂಗೂ ಆರ್ಗ್ಯುಮೆಂಟ್ ಆಯ್ತು, ಅವಾಗೆಲ್ಲ ಡಿಲೀಟ್ ಮಾಡ್ಬಿಟ್ಟೆ. ಡಿಲೀಟ್ ಮಾಡ್ಬಿಟ್ರಾ? ಒಂದ್ ನಿಮಿಷ ಇರಿ, ನಾನು ಬಂದೆ. ವರ್ಷ ಏನು? ಬಂದೇ ಇರೋ ಅಲ್ಲ ಪುಟ್ಟ. ಯಾರ ಬಗ್ಗೆ ಹೇಳ್ತಿದ್ದೀರ ನೀವು? ಮೈ ಮೇಲೆ ಜ್ಞಾನ ಇದ್ಯಾ? ನಮ್ ಶಂಕ್ರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ, ಹೇಗ್ ಧೈರ್ಯ ಬಂತು ನಿಮ್ಗೆ? ಮಂತ್ರ ಅವ್ನು ಯಾವಾಗ್ಲೂ ನಮ್ ಜೊತೆನೆ ಇರ್ತಾನಲ್ವಾ? ನಿಮ್ ಜೊತೆಲಿ, ನನ್ ಜೊತೆಲಿ ಅಥವಾ ಸಾಧನ ಅಕ್ಕ ಜೊತೆಲಿ ಒಂದು ದಿನ ಆ ತರ ನಡ್ಕೊಂಡಿದ್ದಾನ? ನಿಮ್ಗೆ ಅಟ್ಲೀಸ್ಟ್ ಯಾವಾಗಾದ್ರೂ ಹಾಗನ್ಸಿದ್ಯಾ? ಅದೇ ವಿಷಯ. ಕೋಪ ಮಾಡ್ಕೊಳ್ದೆ ನನ್ನ ಮಾತು ಕೇಳಿ. ನೀವು, ನಾನು, ಸಾಧನ ಅಕ್ಕ ಎಲ್ಲ ದೊಡ್ಡ ಪೊಸಿಷನಲ್ಲಿದ್ದೀವಿ. ನಮ್ಮ ಪ್ರೊಫೈಲೇ ಬೇರೆ. ಅವನು ಅದಕ್ಕೋಸ್ಕರನೇ ಹುಷಾರಾಗಿ ಬಿಹೇವ್ ಮಾಡ್ತಿದ್ದಾನೆ. ಆಫೀಸ್ ಸ್ಟಾಫ್ ಅಲ್ಲಿ ಲೋ ಪ್ರೊಫೈಲ್ ಅಲ್ಲಿ ಇರೋರ್ನ ಹುಡುಕಿ ಕೆಟ್ಟ ದೃಷ್ಟಿ ತೋರಿಸ್ತಾ ಇದ್ದಾನೆ. ಓ ಹೌದಾ? ಓ ಮೈ ಗಾಡ್, ಸೀರಿಯಸ್ಲಿ? ಅನ್ಬಿಲೀವಬಲ್ ಮಂತ್ರ. ನನಗೆ ಗೊತ್ತಿತ್ತು ಮೇಡಮ್, ನೀ ನನ್ನ ಮಾತು ನಂಬಲ್ಲ ಅಂತ. ಬೇಕಿದ್ರೆ ಆ ಸ್ಟಾಫ್ಗಳನ್ನ ಕರೆದು ನೀವೇ ಕೇಳಿ, ಅವ್ರ ಪ್ರಾಬ್ಲಮ್ ಏನು ಅಂತ ಅವರೇ ಹೇಳ್ತಾರೆ. ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರಿ ಅಂತ. ಇವಳು ಹೇಳ್ತಿರೋದು ಸುಳ್ಳು ಅಂತ ಗೊತ್ತು, ಆದ್ರೆ ಕಾರಣ ಇಲ್ಲದೆ ಮನೆಗೆ ಬಂದು ಯಾಕೆ ತರ ಹೇಳ್ತಿದ್ದಾಳೆ? ಮೇಡಮ್, ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಗತ್ತೆ, ಆದ್ರೆ ನೀವು ನನಗೆ ತುಂಬಾ ಮುಖ್ಯ. ಎಕ್ಸ್ಕ್ಯೂಸ್ ಮೀ, ಹೇಳ್ರಿ. ಮಂತ್ರ, ಎಲ್ಲಿದ್ಯಾ ನೀನು? ಯಾಕ್ರಿ ಧ್ವನಿ ಒಂಥರ ಇದೆ, ಏನಾಯ್ತು? ರಾಘವ್ ಸ್ಕೂಲಿಂದ ಫೋನ್ ಮಾಡಿದ್ರು. ಏನಂತೆ? ಅವ್ನಿಗೇನೋ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ಮಾಡೆಲ್ ಮಾಡಕ್ ಹೇಳಿದ್ರಂತೆ. ನೀನ್ ಮಾಡಿ ಕಳಿಸಿಲ್ವಂತಲ್ಲ, ಯಾಕೆ? ಆದ್ರೆ ಡೈರಿಲ್ ಅದ್ರ ಬಗ್ಗೆ ಏನು ಬರ್ದೇ ಇರ್ಲಿಲ್ವಲ್ಲ. ಅವನು ನನ್ನ ಹತ್ರ ಒಂದ್ ಮಾತು ಕೇಳೇ ಇಲ್ಲ. ಮಂತ್ರ, ನಿನ್ನ ಸ್ಕೂಲ್ ಗ್ರೂಪ್ ಅಲ್ಲಿ ಇದೆಯಾ ತಾನೆ? ಇದೀನಿ. ಅದ್ರಲ್ಲಿ ಮೆಸೇಜ್ ಹಾಕಿದಾರಂತೆ. ರೀ, ನಾನ್ ನೋಡಿಲ್ಲ. ಮತ್ತೆ ನೋಡ್ಬೇಕು ತಾನೆ? ನೀನ್ ನೋಡಿರ್ತೀಯ ಅಂತ ನಾನು ಸುಮ್ಮನಾದೆ. ಈಗ ನೋಡು, ಸ್ಕೂಲಿಂದ ಫೋನ್ ಮಾಡಿದ್ದಾರೆ. ನನ್ಗೆ ಎಷ್ಟು ಅವಮಾನ ಆಗುತ್ತೆ ಹೇಳು? ಇತ್ತೀಚೆಗೆ ಯಾಕೋ ನೀನು ರಾಘವ್ ವಿಚಾರದಲ್ಲಿ ತುಂಬಾ ಕೇರ್ಲೆಸ್ ಆಗಿದ್ಯಾ. ನನ್ಗಿಷ್ಟ ಆಗಲ್ಲ ಮಂತ್ರ ಈ ತರ ಎಲ್ಲ ಮಾಡಿದ್ರೆ. ಇದೇ ಲಾಸ್ಟು. ಇನ್ನೊಂದ್ಸಲಿ ಕಂಪ್ಲೇಂಟ್ ಬಂದ್ರೆ ನಾನು ಸುಮ್ಮನಿರಲ್ಲ. ಅರ್ಚನಾ ಅವರೇ, ನಂಗೆ ಮಾಡೋ ಕೆಲಸ ಇಲ್ಲದೆ ಸುಮ್ಮನೆ ಎರಡನೇ ಮದುವೆ ಆದೆ. ಮಗು ಜವಾಬ್ದಾರಿ ಎಲ್ಲ ತಗೊಂಡೆ. 10 ಮಕ್ಕಳನ್ನ ನೋಡ್ಕೊಳ್ಳೋದು ಒಂದೇ, ಆ ರಾಗ ಒಬ್ಬನ್ ನೋಡ್ಕೊಳ್ಳೋದು ಒಂದೇ. ಮಗುನ ಅವನು ಒಳ್ಳೆ ಹೇಳಿದ ಮಾತೇ ಕೇಳಲ್ಲ. ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಹೇಳಿದ ಮಾತಂತೂ ಕೇಳದೇ ಇಲ್ಲ. ಇರಿಟೇಟು. ಇವಳು ಬಂದಾಗಿಂದ ಏನೋ ಒಂದು ಪ್ಲಾನ್ ಅಲ್ಲೇ ಮಾತಾಡ್ತಿದ್ದಾಳೆ. ನನ್ನ ಬಗ್ಗೆ ಇವಳೇನೋ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅನ್ಸುತ್ತೆ. ರಾಘವ್ ನೋಡಕ್ ಹಂಗ್ ಕಾಣಲ್ಲ, ಆದ್ರೆ ಮೆಂಟಲಿ ಸ್ಟ್ರೆಸ್ ಕೊಡ್ತಾನೆ. ಅವ್ರಪ್ಪನ್ ತರಾನೇ ಆಡ್ತಾನೆ. ಬೆಳಿಗ್ಗೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿ, ಸಂಜೆ ಹೋಮ್ವರ್ಕ್ ಮಾಡಿಸಿ ಮಲ್ಗೋ ಅಷ್ಟ್ರಲ್ಲಿ ನನ್ ಪ್ರಾಣನೇ ಹೋಗ್ಬಿಡತ್ತೆ.
ಇದ್ರ ಮಧ್ಯೆ ಅವರಪ್ಪನ ಕಾಟ ಬೇರೆ. ನನಗ್ ಒಂದು ಅರ್ಥ ಆಗ್ತಿಲ್ಲ. ಅಪ್ಪ ಮಗ ಒಂದೇ ತರ, ಇಬ್ರಿಗೂ ತಾಳ್ಮೆ ಇಲ್ಲ. ವೇಸ್ಟ್ಗಳು. ಇವಳೇನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ. ನಾನ್ ಬಿಡೋ ಬಾಣಕ್ಕೆ ಅವಳ ಹತ್ರ ಕೊಡ್ಲೇಬೇಕು. ಇಷ್ಟೆಲ್ಲ ಮಾತಾಡೋ ಸುಶಾಂತು ರಾತ್ರಿ ಹೊತ್ತು ನೋಡ್ಬೇಕು ಅವ್ರ ರೂಪನ. ಆಹಾಹಾ, ನಾನಿಲ್ಲ ಅಂದ್ರೆ ಮುಗ್ದೋಯ್ತು. ಬೆಳಿಗ್ಗೆಯಿಂದ ಏನು ಬೈದೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ. ಅದ್ರಲ್ಲಿ ನಂಬರ್ 1. ಮನೇಲಿದ್ದಾಗ ಹೂ ತಂದ್ಕೊಡೋದೇನು, ಸ್ವೀಟ್ಸ್ ತಂದ್ಕೊಡೋದೇನು, ಅಪ್ಪ ಎಷ್ಟ್ ಖರ್ಚು ಮಾಡಿ ತಂದ್ಕೊಡ್ತಾರೆ ಗೊತ್ತಾ. ಒಂದ್ ಕಡೆ ನನ್ ಕಂಡ್ರೆ ಅಷ್ಟು ಪ್ರೀತಿ. ನನಗೆ ಇರಿಟೇಟ್ ಮಾಡಿ ರಿಯಾಕ್ಷನ್ ಅಬ್ಸರ್ವ್ ಮಾಡೋದಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಇವರು ಸುಶಾಂತ್ ಹೆಂಡತಿ ಶಾಂತಿ ಅಲ್ವಾ, ಅರ್ಚನಾನಾ? ಮೇಡಮ್, ನಾನು ಹೇಳಿದ್ರಿಂದ ನಿಮ್ಗೇನಾದ್ರೂ ಬೇಜಾರಾಯ್ತಾ? ನನ್ನ ಮನ್ಸಿನ ವೇದನೆನ ಯಾರ ಮುಂದೆನಾದ್ರೂ ಹೇಳ್ಕೋಬೇಕಲ್ವಾ? ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಂಡೆ. ನೀವೇ ನಂಗೆ ಬೆಸ್ಟ್ ಫ್ರೆಂಡ್ ಅಲ್ವಾ? ಯಾರಿಗೂ ಈ ವಿಷಯ ಹೇಳಲ್ಲ ಅನ್ನೋದು ನಂಬಿಕೆ. ಆ ಶಂಕ್ರು ವಿಷಯ ಹೇಳಿದ್ನಲ್ಲ, ಸ್ವಲ್ಪ ಬುದ್ಧಿವಾದ ಹೇಳಿ. ನೀವು ಸ್ವಲ್ಪ ಹುಷಾರಾಗಿರಿ. ಥ್ಯಾಂಕ್ ಯು ಮಂತ್ರ. ಏನದ್ಕೆ ಇದು? ಕಷಾಯ. ಅಯ್ಯೋ, ಕಷಾಯನ? ನಾನೇನ್ ಕೇಳಿಲ್ವಲ್ಲ. ನನಗ್ ಬೇಡ ಅದಕ್ಕೆ. ನನಗ್ ಕಷಾಯ ಕುಡಿದ್ರೆ ವಾಂತಿ ಬರುತ್ತೆ. ಅಯ್ಯೋ, ಅದ್ ಹೇಗಾಗತ್ ಹೇಳು? ನಮ್ಮ ಯಜಮಾನ್ರು ನಿನ್ನನ್ನ ತಂಗಿ ಅಂತ ತಿಳ್ಕೊತಾರೆ. ಒಂದ್ ತಂಗಿಗ್ ಒಂದ್ ನ್ಯಾಯ, ಇನ್ನೊಂದ್ ತಂಗಿಗೆ ಇನ್ನೊಂದ್ ನ್ಯಾಯನಾ? ನನಗ್ ಗೊತ್ತಿಲ್ಲ, ನೀನ್ ಕುಡಿಬೇಕು. ನಾನು ಅಣ್ಣಂಗೆ ಹೇಳ್ತೀನಿ. ಕುಡಿದ್ ಬಿಡಮ್ಮ, ಏನೂ ಆಗಲ್ಲ. ಒಳ್ಳೇದು ದೇಹಕ್ಕೆ, ಕುಡಿ. ಬೇಡ ಅದಕ್ಕೆ, ನಂಗೆ ಇಷ್ಟ ಆಗಲ್ಲ, ಪ್ಲೀಸ್. ಹೌದಾ? ಕುಡಿಯಲ್ವಾ ನೀನು? ನಿಂಗೆ ಇಷ್ಟ ಆಗಲ್ವಾ? ಸರಿ, ಶಂಕ್ರು ಹಿಡ್ಕೊಳಪ್ಪ. ಅಮ್ಮೋರೆ ಬಂದೆ ಅಮ್ಮೋರೆ. ಬೇಡ ಬೇಡ ಬೇಡ, ನಾನೇ ಕುಡಿತೀನಿ. ಸರಿ ಮೇಡಮ್. ನಡಿ. ಯಾಕೆ ಮಂತ್ರ? ಕುಡೀರಿ, ಇಲ್ಲ ಅಂದ್ರೆ ಪಾಪ ಅಣ್ಣ ಬೇಜಾರ್ ಮಾಡ್ಕೋತಾನೆ. ನೀವು ಕುಡಿಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಹೋಗಿ ಶಂಕ್ರುನ ಕರೀತಾರೆ. ಓಕೆನಾ ನಿಮ್ಗೆ? ಬೇಡ, ಕುಡಿತೀನಿ. ಯಾಕೆ ಮಂತ್ರ? ಚೆನ್ನಾಗಿತ್ತಾ? ಕಹಿ ಆಗಿತ್ತು. ಕಹಿಯಾಗೇ ಇರುತ್ತೆ. ಅದಕ್ಕೆ ಇನ್ನೊಬ್ರು ಕುಡಿಬೇಕಾದ್ರೆ ಬುದ್ಧಿವಾದ ಹೇಳ್ಬಾರ್ದು. ಎಲ್ಲ ವಿಷಯದಲ್ಲೂ ಅರ್ಥ ಆಯ್ತಾ ನನ್ನ ಮಾತು? ಬರ್ತೀನಿ. ಇವಳು ಯಾಕೆ ಬಂದು ಅವನ ಮೇಲೆ ಇಷ್ಟೊಂದು ಫಿಟ್ಟಿಂಗ್ ಇಟ್ಬಿಟ್ಟು ಹೋದ್ಲು? ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ವರ್ಷ ಏನ್ ಮಾಡ್ತಾ ಇದ್ಯಾ? ಅತ್ತೆ, ಮಾವನ ಹೆಸರು ಕರೆಕ್ಟಾಗಿ ಹೇಳಿ. ವಿಕಾಸ್ ಅಲ್ವಾ? ವಿಕಾಸ್.